ಹೀರೀರವಲ್ಲಿ ಹೋದ್ಲು. ದೇವರವರವನ ಕೊಟ್ಟೆ ನಾನು ನಿನ್ನೆ ತೋರುವೆ ಅತ್ತೆ. ಹಾ ಬಂದೆ ರೀ. ಹೇಳ್ರಿ ಅತ್ತೀರಿ ಏನಾಯ್ತು? ಕೆಲಸ ಆತನ? ಹ್ಞೂ ರೀ ಆಯ್ತು ರೀ. ಹಬ್ಬ ಎಲ್ಲ ಪೂಜೆ ಎಲ್ಲ ಆಯ್ತು ರೀ. ಅಡುಗೆನ ಆಗೈತೆ ರೀ. ಸರಿ ತೋ ಹಂಗಾರ. ಅತ್ತೀರ ಹಂಗ ಆಂಟಿ ಬರ್ತಾಂತಂದು ಹೇಳಿದ್ರಲ್ರಿ? ಹ್ಞೂ ಫೋನ್ ಹಚ್ಚಿದ್ದೆ, ಬಸ್ ಹತ್ಯೆ ಅಂತ. ಮಧ್ಯಾಹ್ನ ಹೊತ್ತಿಗೆ ಇಲ್ಲಿ ಇರ್ತಾಳ. ಹೌದನ್ರಿ? ಹ್ಞೂ ಅಂದಂಗೆ ಅಡುಗೆ ಏನೇನು ಮಾಡಿ? ಅತ್ತೀರ ಹುಗ್ಗಿ ಅನ್ನ ಸಾರು ಹಂಗೆ ಕರ್ದೇನ್ರಿ. ಮೆಣಸಿನ್ಕಾಯಿ ಮಾಡೇನ್ರಿ, ಮುಳ್ಗಾಯಿ ಪಲ್ಯ ಮಾಡೇನ್ರಿ, ಒಬ್ಬಟ್ಟು ಮಾಡೇನ್ರಿ. ಹೌದಾ, ಸರಿ ತೋ ಹಂಗಾರ. ಯಾವೆಲ್ಲ ಕೋಳಿ ಕುಂಟ್ಲೆ? ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಯಾರಿ. ನಾಷ್ಟ ಮಾಡ್ಕೊಂಡು. ಹಬ್ದಾಗ ಕೆಲಸ ನೀವು ಅವನ್ಗೆ? ಏನು ಹೇಳಿದಾರೆ ಅತ್ತೀರ ಕೇಳಲಿಲ್ರಿ ಅವ್ರ? ಹೌದು, ಹಬ್ಬದ ರಜೆ ಇರುತ್ತಲ್ಲ. ಅತ್ತೀರ ಗೆಳೆಯ ಸೇರ್ಕೊಂಡು ಕರಿ ಮಾಡಕ್ಕಂತ ಹೋಗ್ಯಾರಿ. ಬಿಡ್ಬಿಡು, ಕರಿ ಜಳಕಕ್ಕೆ ಅಂದ್ರೆ ಚಲೋ. ಇನ್ನು ಅತ್ತೀರ ಟೈಮ್ ಐತಿ, ಗುಡಿಗೆ ಹೋಗ್ಬರಂಗೆ ಬರ್ರಿ ಹಂಗಾರೆ. ಒಳಗೆ ಹೋಗಿ ದೇವ್ರ ಸಹ ಮಾಡ್ಕೊಂಡು ಗುಡಿಗೆ ಹೋಗೋಣಂತಿಬ್ರು. ಊರಿ ಅತ್ತೀರ ದೇವ್ರ ಸಹ ಮಾಡ್ಕೊಂಡು ಹೋಗೋಣ ಬರ್ರಿ. ಅಯ್ಯ ಮಸ್ತ್ ಮಾಡಿಯಲ್ಲ ಪೂಜೆನ ಇವತ್ತು. ಊರಿ ಅತ್ತೀರ ಹಬ್ಬ ಅಲ್ರಿ, ಅದೇ ಪೂಜೆ ಚಲೋ ಮಾಡೇನ್ರಿ. ಹಾಯ್ ಫ್ರೆಂಡ್ಸ, ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ನಾವಿಬ್ರು ಅತ್ತಿ ಸುಸಿ ಅಂತ ಹಬ್ಬ ಚೆನ್ನಾಗಿ ಮಾಡ್ತಿದ್ದೀವಿ ರೀ. ನೀವು ಹೆಂಗೆ ಮಾಡ್ತಿದ್ದೀರ ಅಂತ ಹೇಳ್ರಿ. ಹಂಗೆ ಸಾರಿ ಫ್ರೆಂಡ್ಸ, ಗೌಡ್ರು ಮಂತನ ಅಂತ ಪಾರ್ಟ್ 1 ಹಾಕಿದ್ದೆ, ಪಾರ್ಟ್ 2 ಹಾಕಕ್ಕಂತೂ ಆಗಲಿಲ್ಲ ರೀ. ಕುಡುಕಂಡ ಅಂತ ಅದನ್ನ ಚಾನಲ್ ಕಂಟಿನ್ಯೂ ಮಾಡಿದೆ ರೀ ವೀಡಿಯೋಸ್ನ. ಇವಾಗಿಂದು ಕಂಟಿನ್ಯೂ ಮಾಡ್ತಿದ್ದೀವಿ. ಗೌಡ್ರು ಮಂತನ ಪಾರ್ಟ್ 2 ಹಾಕ್ತಿದ್ದೀನಿ ರೀ. ಈ ವಿಡಿಯೋನ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ಸೊಸೆ ಕಡೆಯಿಂದ ಎಲ್ರಿಗೂ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು ರೀ. ದೇವ್ರು ನಿಮ್ಗೆ ಆಯಸ್ಸು ಆಶೀರ್ವಾದ ಎಲ್ಲ ಕೊಟ್ಟು ಕಾಪಾಡ್ರಿ. ನನ್ನ ಕಡೆಯಿಂದ ನಿಮ್ಗೆಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ತೀರಾ ಬರೀ ಗುಡಿಗೆ ಹೋಗೋಣ ಹಂಗಾರೆ. ನಡಿವ, ಹಣ್ಣು ಹೂವು ಅವನ್ನೆಲ್ಲ ತಗೋ ಹೋಗ್ಬರೋಣ ಅಂತಿಬ್ರು. ಹಬ್ಬ ಅಂತಿಂತ ದೇವಸ್ಥಾನಕ್ಕೆ ಬಂದ್ವಿ. ನಡಿ ದರ್ಶನ ಮಾಡೋಣ ಒಳಗೆ ಹೋಗಿ. ಊರು ಹತ್ತಿರ ಬರೀ ಹಂಗಾರೆ ಹೋಗೋಣ. ನೋಡ ಹಬ್ಬದಾಗ ದೇವ್ರನ್ನ ಎಷ್ಟು ಚಂದ ಅಲಂಕಾರ ಮಾಡಿರ್ತಾರ. ನೋಡಾಕ ಒಂದು ಭಾಳ ಚಂದ. ಊರು ಹತ್ತಿರ ನೋಡಕ್ಕೆ ಕಣ್ಗಳು ಸಾಲ್ರಿ. ದೇವ್ರೇ ಒಳ್ಳೇದು ಮಾಡಪ್ಪ ಎಲ್ರಿಗೂ. ನನ್ನ ಮಗ ಸೊಸಿ ಎಲ್ಲರೂ ಚೆನ್ನಾಗಿರಂಗೆ ಮಾಡಪ್ಪ. ಈಕೆಲ್ಲಿ ಹೋದ್ಲ? ಓ ಅಲ್ಲಿ ಪ್ರದಕ್ಷಿಣಕ್ಕಾಗತ್ತಾಳ. ಒಂದು ಸ್ವಲ್ಪ ಇಲ್ಲೇ ಕೂತ್ಕೊಂಡು ಎದ್ದು ಹೋಗ್ಬೇಕು. ಫ್ರೆಂಡ್ಸ್, ಇದನ್ನು ಕೇಳಕತ್ತೀರಿ. ಈ ದೇವ್ರಿಗೆ ದೀಪ ಹಚ್ಚಿದ್ರೆ ನಿಮ್ಮ ಕೋರಿಕೆಗಳು ಏನಾದರೂ ಇದ್ರೆ ಇಲ್ಲಿ ಬಂದು ಈ ಥರ ದೀಪ ಹಚ್ಚಿದ್ರೆ ನಿಮ್ಮ ಕೋರಿಕೆಗಳೆಲ್ಲ ಈಡೇರ್ತಂತೆ. ಹಾಗೆ ಇಲ್ಲಿ ಬೀಗನ ಹಾಕ್ತಾರೆ. ನಾನು ದೀಪ ಹಚ್ಚಿದ್ದೇನೆ ರೀ ಫ್ರೆಂಡ್ಸ್. ನಾನು ಆಗಲೇ ಹಚ್ಚಿದ 11 ದೀಪ ಹಚ್ಚಿದೆ ರೀ ನನ್ನ ಮನೆ ಸಂಬಂಧ. ನನ್ನ ಸೊಸೆ 5 ದೀಪ ಹಚ್ತಿದ್ದಾಳೆ ರೀ. ಅವಳು ಏನು ಬಿಡ್ಕೊತಾಳ ನಂಗೇನು ಗೊತ್ತಿಲ್ಲ ರೀ. ಅವಳು ಬಿಟ್ಟಿದ್ರಿ ಅದು. ದೇವ್ರೆ, ನಾನು ನನ್ನ ಗಂಡ ಚಲೋ ಇದ್ದಂಗೆ ಮಾಡ್ಪ. ತಗೋ ದೀಪ ಹಚ್ಚಿ ಬಾ ಹಂಗಾರೆ. ನಾನು ಸ್ವಲ್ಪ ಅಲ್ಲಿ ಮುಂದೆ ಇರ್ತೀನಿ. ಊರು ಹತ್ತಿರ ದೀಪ ಹಚ್ಚಿದ ನಂತರ ಫ್ರೆಂಡ್ಸ, ನಮ್ಮ ಅತ್ತಿಗೆ ಭಾಳ ಚೆನ್ನಾಗದಾಳ್ರಿ. ಆ ಕಡೆನೂ ಬರೆಸ್ತಾಳ್ರಿ, ಈ ಕಡೆನೂ ಬರೆಸ್ತಾಳ್ರಿ. ಒಟ್ಟು ಏನೈತ್ರಿ ಸೊಸ್ತಾರಿಗೆ ಏನು ಮಾಡಲ್ರಿ. ಬರೀ ಅಕ್ಕನ ಮಕ್ಕಳು ರೀ. ಏನು ಮಾಡಿದ್ರಿಪ್ಪ, ನನ್ನ ಹಣೆ ಬರಂಗೈತಿ. ನಮ್ಮ ಅಪ್ಪ ನಮ್ಮ ಅವ್ವನ ನೋಡ್ಕೊಟ್ಟಿದ್ರೆ ನನ್ನ ಫ್ಯಾಮಿಲಿ ಹಾಕಿ ಚೆನ್ನಾಗಿದ್ರು. ನಾನು ಯಾಕೆ ಹಿಂಗೆ ಆಗ್ತಿದ್ದೆ ರೀ. ನನಗೂ ಚಲೋ ಮನೆ ಸಿಕ್ಕಿದ್ರೆ ಅವನವ್ನು ಏನು ಮಾಡೋದ್ರಿ. ನಮ್ಮ ಅತ್ತಿ ಗುಣ ಚಲೋ ಐತ್ರಿ. ಆದ್ರೆ ಏನು ರೀ, ಅಕ್ಕನ ಮಕ್ಕಳು ಸಾಯ್ತಾಳ್ರಿ. ಏನಿಲ್ರಿಪ್ಪ, ನಮ್ಮ ಅತ್ತಿ ಹತ್ರ ಬಂಗಾರ ಅದಾರ. ಒಂದೆರಡು ಬಳೆ ಅದಾವು, ಒಂದು ಚಪ್ಪಲಾರ ಐತ್ರಿ. ಅಷ್ಟಕ್ಕೆ ರೀ ನಾಳೆ ಸತ್ರ ಹೊತ್ಕೊಂಡು ಹೋಗ್ತಾರನ್ರಿ. ಆದ್ರೆ ಅಕ್ಕನ ಮಕ್ಕಳು ಮಾಡ್ತಾರೆ ನಮ್ಗೆ ಅದ ಸಿಡಿ ಬರೋದ್ರಿ. ನಿಮ್ಗೆ ಗೊತ್ತಿರಿ ಫ್ರೆಂಡ್ಸ ನಮ್ಮ ಅತ್ತಿಗೆ ಏನೇನು ಮಾಡ್ರಿ ಅನ್ನೋದು. ಹಂಗೆ ನಮ್ಮ ಅತ್ತಿ ಬಗ್ಗೆ ಹೇಳಕತ್ತಾರೆ. ನಮ್ಮ ಅತ್ತಿ ರೀ ಅಕ್ಕನ ಮಕ್ಕಳಿಗಾದ್ರೆ ಎಲ್ಲಾನು ಕೊಡ್ತಾರೆ. ಇಲ್ಲಿಂದ ರೇಷನ್ ಕೊಡ್ತಾರೆ, ಹೊಲದಿಂದ ಏನೇನು ಬೆಳೆ ಬರುತ್ತಲ್ಲ ಕೊಡ್ತಾರೆ. ಆದರೆ ನಮಗೆ ಯಾಕೆ ಹಿಂಗೆ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ರೀ. ನಾವೇನು ಬರೀ ಮನೆ ಹೆಣ್ಮಕ್ಳಿನ ಈಗೇನು ಬಿಟ್ಟೇವೇನ್ರಿ. ಕೆಲಸ ಮಾಡೋಕೆ ನಾವು ಬೇಕು, ಇರ್ಲಕ್ಕೂ ನಾವು ಬೇಕು. ಬಟ್ ಇವರಿಗಾದ್ರೆ ಎಲ್ಲ ಮಾಡಿಸ್ಕೊಡೋಕೆ ಮಕ್ಕಳು ಬೇಕು. ಹಾಗಿದ್ರೆ ಮಗಸನ್ನ ತರಬೇಕು ಮನೆಗೆ, ಮಗನಿಗೆ ಮದುವೆ ಮಾಡಬೇಕು. ಇಷ್ಟು ನೋಡ್ರಿ, ಫುಲ್ ಕಾಮಿಡಿ ಐತಿ. ನಾ ಕೆಲಸ ಮಂಟಿ ಬರ್ತಾಳೆ. ಹೆಂಗಿದ್ರೆ ನಾ ಕೆಲಸ ತಪ್ಪಿಸ್ಕೋಬೇಕಂತ ಏನೇನೆಲ್ಲ ಮಾಡ್ತೇನೆ ಅನ್ನೋದು ನೆಕ್ಸ್ಟ್ ಎಪಿಸೋಡ್ನ ನೋಡಿರಿ. ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಫ್ರೆಂಡ್ಸ, ನಾ ಹಾಕಿದ ರಂಗೋಲಿ ಹೆಂಗೈತೆ ಅಂತ ನಂಗೆ ಹೇಳ್ರಿ, ಕಮೆಂಟ್ ಮಾಡಿರಿ. ನಡಿವ, ಜಲ್ದಿ ಒಳಗೆ ಹೋಗೋಣ. ಫೋನ್ ಮಾಡಿದ್ಲು ಬರಾಕತ್ತ ಅಂತ ನನ್ನ ಮಗಳು. ಬರಲಿ ಮಾಡ್ತೀನಿ ಈಗ. ಅದಂಗೆ ಇರ್ತಾಳೆ ನೋಡ್ತೀನಿ. ನೀನು ಒಂದು ವಾರ ಅಲ್ಲ 4 ದಿನದಾಗ ಓಡಿಸ್ತೀನಿ ಮಗಳು. ಏನ ಅಂದಂಗಾಯ್ತು. ಇಲ್ರಿಪ್ಪ ತೀರ ನಂಗೆ ಖುಷಿ ಆಗತ್ತಲ್ಲ. ಮ್ಯಾಲೆ ಅಷ್ಟ ಖುಷಿ ನಿನಗೆ, ಒಳಗೆ ಅಷ್ಟ ಗೊತ್ತೈತೆ ನನಗೆ. ಹಂಗೇನಿಲ್ರಿಪ್ಪ. ಸರಿ ನಡುವೊಳಗೆ ಹೋಗೋಣ. ಶಪ್ಪ ಗುಡಿಗೆ ಹೋಗೋಷ್ಟು ಸಾಕಾಯ್ತು ನೋಡು. ಊರೈತೀರ ಯವ್ವ ಎಲ್ಲಿದ್ದೀವಿ? ಇವ ನಮ್ಮ ಅಕ್ಕನ ಮಗಳು ಬಂದ್ಲ ಅನ್ಸುತ್ತೆ.
ಹಂಗೆ ಫ್ರೆಂಡ್ಸ ನಮ್ಮ ಅಕ್ಕನ ಮಗಳಿಗೆ ನನ್ನ ಹೆಣ್ಮಕ್ಳಿಲ್ಲ ಅಂದಂಗೆ ಯವ್ವ ಅಂತ ಕರಿತಾಳೆ ರೀ. ಸರಿ ತಡಿವ ಬಂದೆ ತಡಿವ. ಯವ್ವ ಆರಾಮದೀನಿ ಬೇ? ಹ್ಞೂ ಆರಾಮದೀನಿ. ಆರಾಮದಿರಿ ಅಂತೀರ? ಹ್ಞೂ ಆರಾಮದೇನವ. ಹೆಂಗೆ ಅಕ್ಕ ಹೆಂಗದಾಳ, ಮಾವ ಹೆಂಗದಾನ, ಹೊಲದ ಹೆಂಗೆ? ಈಗ ಬಂದ ನಾಳೆ ಶುರು ಮಾಡಿದೆ ನಿಂದು ಮಾತಾಡೋನು ಕೂತ್ಕೊಂಡು ಅಂತ ಪಡಿ ಬೇವ. ಅಯ್ಯ ಪಿಸರ್ದಾನಿ ಹೇಳ್ಬೇಕ ಫಸ್ಟ. ಹ್ಞೂ ನಿಮ್ಮ ಅಕ್ಕನೂ ಆರಾಮದಾಳ, ನಿಮ್ಮ ಮಾವನ ಆರಾಮದಾನ. ಹಬ್ಬಲ್ಲ ಎಲ್ಲ ಕೆಲಸ ಮಾಡ್ಕೊಂಡು ಬಂದೆ ಇತ್ತಾಗ. ಅವಾಗ ಅಡ್ಡಾಡೋಕ್ಕಾಗಲ್ಲ ಮತ್ತು ಮಂಡಿಗಾಲು ನೋದಲ್ಲ ಅನ್ಪ. ನಮ್ಮ ಅಕ್ಕಗೆ 4-5 ಸತಿ ಆಕ್ಸಿಡೆಂಟ್ ಆಗಿ ನಮ್ಮ ಅಕ್ಕ ಏನು ಉಳ್ದಿಲ್ಪ. ಏನು ಹಿಂಗೆ ಅನ್ಬೇಡ, ನಮ್ಮವ್ವ ಭಾಳ ಕೆಟ್ಟಿದ್ದಾಳ. ಹ್ಞೂ ನಡಿವು ಕೈಕಾಮರ್ ತಗೊಂಬ ಊಟ ಮಾಡೋ ಅಂತೆ. ಹೌದು ಬೇವ, ಊಟಕ್ಕೆ ಏನೇನು ಮಾಡಿರಿ? ಹಬ್ಬದ ಅಡಿಗೆವ ಒಬ್ಬಟ್ಟು ಎಲ್ಲ ಮಾಡ್ತೀನಿ ಬರ್ತೀಯ ಅಂತ ಎಲ್ಲಾನು ಮಾಡ್ಸೀನಿ, ಬಾ ಮಾಡು ಅಂತೆ. ಹ್ಞೂ ಅಂತೀರ, ಬೆಳಗ್ಗೆ ಹಬ್ಬ ಮಾಡಬೇಕಂತ ಎಲ್ಲ ಅಡುಗೆ ಮಾಡೇನ್ ಬರ್ರಿ, ಒಬ್ಬಟ್ಟು ಮಾಡೇನ್ ಬರ್ರಿ. ಸರಿ ಹಂಗೆ ನಾ ಕೈಕಾಮರ್ ತಗೊಂಬರ್ತೇನೆ. ಹಂಗೆ ಬೈನೀರ ಹಣ್ಣೆಲ್ಲೋಗ್ಯಾನ್ರಿ? ಅಪ್ಪನ ಕಾಣೋರಲ್ವೇ? ಅಪ್ಪ ಹೊರಗೆ ಹೋಗ್ಯಾನವಾ, ಅಣ್ಣ ಕೈ ಜಳ್ಕಕ್ಕಂತ ಹೋಗ್ಯಾನ. ಹೌದು ಬೇ, ಸರಿ ಸಾಯಂಕಾಲ ಬಂದು ಮಾತಾಡಿಸ್ತೇನೆ ಹಂಗಾರೆ. ಹಂಗೆ ಫ್ರೆಂಡ್ಸ, ನಮ್ಮ ಅಕ್ಕನ ಮಗಳ ಹೆಸರು ಏನಂದ್ರೆ ರಾಧಿಕಾ ಅಂತ ರೀ. ಇವಳಿಗೆ ಇನ್ನೂ ಮದುವೆ ಆಗಿಲ್ಲ ರೀ, ಇವ್ರ ಕಡೆ ಅವಳ್ರಿ. ಇನ್ನಿಬ್ಬರನ್ನ ಮದುವೆ ಮಾಡಿದ್ದಾರೆ ರೀ. ಒಬ್ಬಳನ್ನ ಏನು ಮಾಡಿದ್ದಾರೆ, ನನ್ನ ತಮ್ಮನಿಗೆ ಕೊಟ್ಟಿದ್ದಾರೆ. ಇನ್ನೊಬ್ಬಳನ್ನ ನಮ್ಮ ರಿಲೇಷನ್ನ ಬೇರೆದವ್ರು ಕೊಟ್ಟಿದ್ದಾರೆ. ಒಬ್ರು ಏನಂದರೆ ನಮ್ಮ ತಮ್ಮ ಬಂದು ಸರ್ ಇದ್ದಾನೆ ರೀ ಸ್ಕೂಲಲ್ಲಿ. ಇನ್ನೊಬ್ಬರು ಬಂದು ಅಳಿಯ ಬಂದು ಏನು ಮಾಡ್ತಾರಂದರೆ ಕ್ಯಾಬ್ ಹೊಡಿತಾರೆ ರೀ. ಇವಳಿಗಿನ್ನೂ ನೋಡ್ತಿದ್ದೀವಿ ರೀ. ಇವಾಗ ಇವ್ರಿಗೇನು ಏಜು 26 ರೀ. ಇನ್ನೊಬ್ಬ ಗಂಡಾಗಿದ್ದಾನೆ ರೀ. ನಮಗೂ ಅಲ್ಲಿ ಕೇಳ್ತಾರೆ, ಯಾರು ಕೊಡೋಕೆ ಮನಸ್ಸಿಲ್ಲ ರೀ. ಆದ್ರೆ ಏನು ರೀ, ಸ್ವಲ್ಪ ಇದ್ದವ್ರು ನೋಡ್ಕೊಡ್ಬೇಕಲ್ರಿ ಮಕ್ಕಳನ್ನ, ಅದ್ರ ಸಂಬಂಧ. ನಾನು ನೋಡಿರ ಇಂಥ ಮನೆ ತೊಗೊಂಬಂದು ಹಾಕ್ಯಾರ, ಇವ್ರು ನೋಡಿ ಇದ್ದರ ಮನೆ ಕೊಡ್ತಾರಂತೆ. ಗೌರ್ಮೆಂಟ್ ಜಾಬ್ ಬೇಕು, ಹೊಲ ಇದ್ದರೂ ಬೇಕಂತ. ಮತ್ತು ನನ್ನೇನು ಹೊಲ ಇದ್ದಂಗೆ ಕೊಟ್ಟಲ್ಲ, ಗೌರ್ಮೆಂಟ್ ಜಾಬ್ ಎಲ್ಲ ಐತಿ ನೋಡಿರಿ ಫ್ರೆಂಡ್ಸ. ನಮಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯ. ಇವ್ರಿಗೆ 20 ಆದ್ರೂ ಮದುವೆ ಮಾಡ್ಕೊಂಡಿಲ್ಲ. ನಮ್ಮ ಮನ್ಯಾಗ ನೋಡಿರಿ ಮತ್ತೆ ನೋಡಿ 24 ಆದ ಸಣ್ಣ ಹುಡುಗಿ ತೊಗೊಂಬಂದು ಮದುವೆ ಮಾಡಿ ಗೊತ್ತಾಗಂಡೈತಿ. ಮತ್ತೆ ಆಯ್ತು, ನಿಮ್ಮ ಮುಂದೆ ಮಾರಿ ಹಬ್ಬ ಮಗಳು ಕರೆಸ್ತೀವಿ, ಮಗಳನ್ನ ಮಾಡ್ತೀನಿ ಅಂತೀರ. ಊಟ ಹಿಂಗಾಗೈತ್ರಿ ಯವ್ವ, ನಿನ್ನ ಕೈ ಮಸ್ತ್ ಆಗ್ತಿದ್ದು ನೋಡ. ಆರ ಸ್ವಲ್ಪ ಬೆಲೆ ಕಮ್ಮಾಗ್ಯಾವ. ನಾನು ಮಾಡ್ಬೇಕಂತ ಬಂದೆ, ಆದ್ರೆ ಮಾಡಿಟ್ಟಿಲ್ಲ, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಅವ ಭೂಮಿ ಬೆಳಕಮ್ಮ ಮಾಡಿ ನನ್ನ ಗಂಡರ್ ತಿಂದೋಗ್ಯಾನ, ಒಂದು ಚಲೋ ಆಗ್ಯಾವ ಅಂತಂದು ಹೇಳೋಗ್ಯಾನ. ಬೇಕಾ ಮತ್ತು ಮಾಡ್ಕೊಳಕ್ಕೆ ಮಾತು ನಿಮಗೆ ಊಟ ಆದ ನಂತರ. ಯವ್ವ ಭಾಳ ಮಾತಾಡ್ಬೋದು ನಿಮ್ಮ ಜೊತೆ. ನೋಡಿ ಮಗಳ ಬಂದೆ, ಅಡಿಕೆ ಎಲ್ಲಾಕೋ ಸ್ವಲ್ಪ. ಫ್ರೆಂಡ್ಸ, ನಂಗೆ ಗೊತ್ತಿಲ್ಲ ಉಂಟು ಇವ್ರು ಎದಕ್ಕೆ ಬಗ್ಗೆ ಮಾತಾಡ್ಕೊ. ಒಂದು ಅತಿ ಸಸಿ ಬಗ್ಗೆ ಆಡ್ಕೊಂಡು ಹೋಗ್ಯಾರ ಇವರು. ನನ್ನ ಬಗ್ಗೆ ಆಡ್ಕೊತಾರೆ. ಅಡುಗೆ ಮಾಡ್ತಾ ಇಲ್ಲ, ಏನೋ ಕೆಲಸ ಮಾಡ್ತಾ ಇಲ್ಲ, ನೀದಂಗೆ ಕೇಳ್ತಾ ಇಲ್ಲ ಅಂತ ಮಾಡ್ಕೊತ ತಾಯಿ ಮಾತಾಡ್ತಾಳ್ರಿ ಇವರು. ನಮ್ಗೆ ಗೊತ್ತಿಲ್ಲ ರೀ ನಮ್ಮ ಅತ್ತಿ ಆಟ ಹಿಂಗೆ ಅನ್ನೋದು. ನಮ್ಮ ಅತ್ತಿ ಅದ್ರಾಗ ನಮ್ಮ ಅತ್ತಿ ಹಬ್ಬ ಚಲೋನದಾಳ್ರಿ. ನಮ್ಮ ಅಂಟಿ ಬಂದ್ಗಟ್ಲೆ ಮಾತು ಕೇಳ್ತೈತ್ರಿ. ನಮ್ಮ ಅಂಟಿ ಅಂತೀರಲ್ಲ ನೀವು, ಯಾಡ್ತಲ್ಲಿ ಹಾವಿದ್ದಂಗೆ ಅಂತಿ. ಯಾರಿಗೇನಾರು ಮಾತಾಡ್ರಿ, ನನ್ನ ಕೆಲಸ ಆಯ್ತು, ನಾನು ಸುಮ್ಮನೆ ಹೇಳ್ಬೇಕ್ರಿ. ಇನ್ನು ನೋಡಂತಡಿ ಕತ್ ಕೇಳಿಸ್ಕೊಂಡು ನಾನು ಏನು ಮಾತಾಡ್ತಾರೆ ಅನ್ನೋದು ಕೇಳೋಬೇಡ್ರಿ ಫ್ರೆಂಡ್ಸ. ಕೇಳನ್ರಿ, ಬರೀ ಹೋಗ ನನಗೆ. ಯವ್ವ ಕೆಲಸ ಮಾಡ್ತಾಲ್ವ ವೈನಿ? ಮತ್ತೆಲ್ಲ ಕೆಲಸ ನಿಂಗೆ ಹೇಳ್ಕೊಂಡಿರ್ತಾಳಿಲ್ಲ, ನೀ ಆರಾಮದಿಲ್ಲ? ಮಾಡ್ತಾಳ ಅವಾಗ ಸ್ವಲ್ಪ ನಾಟಕ ಮಾಡ್ತಾಳ, ಜೋರು ಮಾಡ್ತಾಳ, ಹಂಗಾಗಿ ಮಣ್ಣಗೆ ಬಾಯ್ ಮಾಡ್ತಾಳ. ಏನು ಮಾಡೋದು, ಸಂಭಾಳಿಸ್ಕೋಬೇಕಲ್ಲ. ಹ್ಞೂ ಜಾಸ್ತಿ ನೋಡು, ಸ್ವಲ್ಪ ಕೊಡಕ್ಕೆ ಹೋಗ್ಬೇಡ ಅಂತೇಳಿ ಅಣ್ಣಗೆ. ಮತ್ತು ನೋಡು ಹಿಂಗೆ ಮಾಡ್ಕೊಂಡು ಇತ್ತಾಗ ನತ್ತ ತೊಗೊಂಡು ರೇಷನ್ ಗಿಷನ್ ಎಲ್ಲ ಮನೆ ಸಾಕು ಹಾಕ್ಯಾಳ. ಹ್ಞೂ ಹಂಗದ ಅನ್ಸುತ್ತೆ ಅಕ್ಕ. ನಾ ಆವಾಗ ಅಡುಗೆ ಮನೆ ನಂಗೆ ಹೋಗಕ್ಕೆ ಬಿಡಂಗೆ ಅನ್ಸತ್ತ. ಹಂಗೆ ಮಾಡ್ತಾಳ. ನನಗೆ ಹಂಗೆ ಚೈನ್ ಬೇಕು, ಚೈನ ಕೊಡಿಸ್ಬೇ. ಸರಿ ತಂಗಿ, ನಾಳೆ ಸಾಯಂಕಾಲ ಹೋಗೋಣಂತ. ಆದ ಚೈನ ಥರ ಕೊಂಟೆ ಅಂತಂದು ಹೇಳ್ಬೇಡಕ್ಕೆ ಮುಂದೆ. ಏನು ದವಾಖಾನಿಗೆ ಹೋಗ್ಬೇಕು ಸ್ವಲ್ಪ ಅಂತಂದು ಹೇಳ. ಅಯ್ಯೋ ದೇವ, ಚೈನಾನ? ನಾನಿರುವಾಗ ಚೈನಾ ಕೊಡಿಸ್ತೀರಿ? ಮಾಡ್ತೇನೆ. ಐತಿ ಅದಂಗೆ ನನ್ನ ಮೀರ್ ಚೈನ್ ಬರ್ತಾವ್ರಿ ಮನೆಗೆ ನೋಡ್ತೇನೆ.